ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಮ್ಮ ವಿಡಿಯೋದಲ್ಲಿ ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಏನಾಗ್ತಾ ಇದೆ, ತುಂಬಾ ಜನ ತುಂಬಾ ವಿಡಿಯೋಗಳಲ್ಲಿ ಏನೇನೋ ಭಯಕ್ಕೆ ಆತಂಕಕ್ಕೆ ಈ ಮೀನರಾಶಿಯವರಿಗೆ ಇಲ್ದಿರುವಂತಹ ಒಬ್ಬೊಬ್ಬರು ಒಂದೊಂದ್ ತರ ಹೇಳ್ತಾ ಇದ್ದಾರೆ. ಮೀನರಾಶಿಯವರಿಗೆ ಸಾಡೆ ಸಾತಿ, ಮೀನರಾಶಿಯವರಿಗೆ ಗ್ರಹಕೂಟ, ಮೀನರಾಶಿಯವರಿಗೆ ಅನುಕೂಲ ಇಲ್ಲ, ಮೀನರಾಶಿಯವರಿಗೆ ಜನ್ಮದಲ್ಲಿ ಶನಿ ಸಂಚಾರ, ಈ ರೀತಿ ತುಂಬಾ ವಿಷಯಗಳು ಕೇಳ್ತಾ ಇದ್ದೇವೆ. ಏನ್ ನಡೀತಾ ಇದೆ, ಏನ್ ಆಗಬಹುದು, ಯಾವ ರೀತಿ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕು ಅನ್ನುವಂತಹ ಪೂರ್ತಿ ವಿವರಗಳನ್ನ ಸರಳ ರೀತಿಯಲ್ಲಿ ಸುಲಭವಾಗಿ ನೀವು ಪಾಲನೆ ಮಾಡೋ ತರ, ಯಾವುದೇ ಆತಂಕ ಮತ್ತೆ ಯಾವುದೇ ಭಯ ಅನ್ನೋದು ಬೇಡ ಅಂತ ಹೇಳ್ತಾ, ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಅಂದ್ರೆ ಹೊಸ ವರ್ಷದಲ್ಲಿ, ವಿಶ್ವಾವಸುನಾಮ ವರ್ಷದಲ್ಲಿ ಶನಿ ಸಂಚಾರ ಜನ್ಮ ರಾಶಿಯಾಗಿ ಮಾಡಿದ ತಕ್ಷಣ ಯಾವ ರೀತಿ ಅನುಕೂಲ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಗ್ರಹಕೂಟ ಆಗ್ತಾ ಇದೆ. 6 ಪ್ರಧಾನ ಗ್ರಹಗಳು ಈ ಮೀನರಾಶಿಯಲ್ಲಿ ಮಾರ್ಚ್ 28ರಂದು ಷಷ್ಠ ಗ್ರಹಕೂಟವನ್ನ ನಿರ್ಮಾಣ ಮಾಡ್ತಾ ಇದೆ. ಅದರಲ್ಲಿ ಚಂದ್ರ ಮಾತ್ರ 2.5 ದಿನಗಳ ಕಾಲ, ಆಮೇಲೆ 5 ಗ್ರಹಗಳು ಕೆಲವು ದಿನಗಳ ಕಾಲ ಈ ಮೀನರಾಶಿಯಲ್ಲೇ ಸಂಚಾರವನ್ನು ಮಾಡುತ್ತಾ ಇರುತ್ತೆ. ಜನ್ಮರಾಶಿಯಾಗಿ ಮಾಡಿಕೊಂಡು ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಕೆಲವಷ್ಟು ಪ್ರಭಾವಗಳನ್ನು ನೀಡುತ್ತೆ. ಶನಿ ಬದಲಾವಣೆ, ಮಾರನೇ ದಿನ ಶನಿ ಬದಲಾವಣೆ ಆಗ್ತಾ ಇದೆ. ಶನಿ ಕುಂಭರಾಶಿಯಿಂದ 2.5 ವರ್ಷ ಕಾಲ ಮೀನರಾಶಿಯಲ್ಲಿ ಇರ್ತಾರೆ. ಹೌದು, ಶನಿ ಕರ್ಮಕಾರಕ, ಶನಿ ಧರ್ಮ ಪಾಲಕ, ಶನಿ ನಿಯಮ ನಿಷ್ಠೆ ನೀತಿಯನ್ನು ಪಾಲಿಸುವಂತವರಿಗೆ, ಕಷ್ಟವನ್ನು ಮಾಡುವವರಿಗೆ ಆತ್ಮ ಬಂಧು. ಯಾರಿಗೆ ಕೆಟ್ಟದಾಗುತ್ತೆ ಶನಿ? ದುರ್ಮಾರ್ಗವಾಗಿ ಮತ್ತು ಅನ್ಯಾಯವಾಗಿ ಹಣ ಗಳಿಸುವವರಿಗೆ, ಅಧರ್ಮದಿಂದ ಮಾತನಾಡುವವರಿಗೆ, ಅಸತ್ಯವನ್ನು ಮಾತನಾಡುವವರಿಗೆ ಕಂಟಕನಾಗಿರ್ತಾನೆ. ಮತ್ತೆ ಆ ವಿಷಯದಲ್ಲಿ ಯಾಕೆ ಭಯ ಬೀಳಬೇಕು? ಮೀನರಾಶಿಯವರು ಅಷ್ಟು ಅಂದ್ರೆ ಇವರೆಲ್ಲರೂ ಅಷ್ಟು ಕೆಟ್ಟ ಫಲಗಳು ಬರುತ್ತೆ, ಕೆಟ್ಟದಾಗುತ್ತೆ, ಈ ಒಂದೊಂದು ಅಲ್ಲ ಮಹಾ ವಿಷಯಗಳೆಲ್ಲ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಕೆಲವು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳೇಬೇಕು. ಅದು ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ವ್ಯವಹಾರಗಳಲ್ಲಿ ಪ್ರತಿಯೊಬ್ಬರು, ನಾಟ್ ಓನ್ಲಿ ಮೀನರಾಶಿ, ಸೊ ಪ್ರತಿಯೊಬ್ಬರು ಪಾಲನೆ ಮಾಡಬೇಕಾಗಿರುತ್ತೆ. ಒಂದು ಡಿಸಿಪ್ಲೈನ್ ಲೈಫ್ ಸ್ಟೈಲ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗಿರುತ್ತೆ. ಒಂದು ಪಂಕ್ಚುವಾಲಿಟಿನ ಮಾಡ್ಕೋಬೇಕಾಗಿರುತ್ತೆ. ಯಾವುದು ಸುನಾಯಾಸವಾಗಿ ಸುಲಭವಾಗಿ ಅದೃಷ್ಟ ರೂಪದಲ್ಲಿ ಬರೋಲ್ಲ, ಸಿಗೋದಿಲ್ಲ. ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ. ಅದನ್ನೇ ಹೇಳ್ಕೊಡ್ತಾ ಇದ್ದಾನೆ ಶ್ರೀ ಭಗವಾನ ರಾಶಿಯಲ್ಲಿದ್ದು. ಅದನ್ನೇ ಬೇರೆ ಬೇರೆವಾಗಿ ಉತ್ಪ್ರೇಕ್ಷವಾಗಿ ಹೇಳುತ್ತಾ ಜನರಲ್ಲಿ ಒಂದು ಆತಂಕವನ್ನು ಸೃಷ್ಟಿ ಮಾಡಿ, ಏನಕ್ಕೆ ಬೇಕು, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೊಂಡ್ರೆ ನಿಮ್ಮ ಜೀವನವು ಸುಗಮವಾಗಿರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಈ ವರ್ಷದಲ್ಲಿ ಒಂದು ವಿಷಯದಲ್ಲಿ ಮೀನರಾಶಿಯವರು, ಈ ವರ್ಷ ಅಂತಾನೆ ಅಲ್ಲ, 2.5 ವರ್ಷ ಕಾಲ ಮುಂದಿನ ದಿನಗಳಲ್ಲಿ ಮೀನರಾಶಿಯವರು ಒಂದು ಪಾಠ ಕಲ್ತ್ಕೋಬೇಕು. ಯಾರು ಏನಾದ್ರೂ ಮಾತಾಡ್ಕೊಳ್ಳಿ, ಯಾರು ಯಾವ ರೀತಿಯಾದ್ರೂ ವರ್ತನೆ ಮಾಡ್ಕೊಳ್ಳಿ, ಯಾರ ಹತ್ರ ಜಗಳ ಮಾಡ್ಕೊಳ್ಳಿ, ಯಾರು ನಿಮ್ಮ ಮೇಲೆ ಸುಮ್ಮನೆ ಅಪವಾದಗಳು ನಿಂದೆಗಳನ್ನ ಮಾಡ್ತಾ ಇದ್ರಿ, ನೀವು ತಾಳ್ಮೆಯಿಂದ ನಿಮ್ಮ ಜೀವನವನ್ನ ಕಳೀತಾ ಇರಬೇಕು. ಊಟ ಮಾಡಿದೀವ, ನಿದ್ದೆ ಬಂತ, ಕೆಲಸ ಮಾಡಿದೀವ, ಈ 3 ವಿಷಯಗಳು. ಬೇರೆ ವಿಷಯಗಳು, ಅನಾವಶ್ಯಕ ವಿಷಯಗಳು, ಅತಿ ಆಶೆಗೆ ಈಡಾಗುವಂತಹ ವಿಷಯಗಳು ಮತ್ತು ದುರಾಶೆಗೆ ಈಡಾಗುವಂತಹ ವಿಷಯಗಳು ಏನೂ ಬೇಡ. ಕೆಲವೊಂದು ದಿನಗಳಲ್ಲಿ ಹುಷಾರಾಗಿರ್ಬೇಕು, ಜೋಪಾನವಾಗಿರ್ಬೇಕು. ಅಂದ್ರೆ ಊಟ ಮಾಡಿ, ಕಣ್ ತುಂಬಾ ನಿದ್ದೆ ಮಾಡಿ ಪ್ರಶಾಂತವಾಗಿ, ಮತ್ತೆ ನಿಮ್ ಕೆಲಸ ನಿಮ್ಗೆ ಏನಿದೆಯೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇರಿ. ಮಧ್ಯದಲ್ಲಿ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅದು ನಾವು ಮನುಷ್ಯ ಜನ್ಮ ಎತ್ತಿದ ಮೇಲೆ ಕರ್ಮಾನುಸಾರವಾಗಿ ಆ ಕರ್ಮಪ್ರದಾತ ಕರ್ಮಕಾರಕ ಆಗಿರುವಂತಹ ಶನಿ ಮಹಾತ್ಮ
ಪರೀಕ್ಷೆಗಳನ್ನು ಮಧ್ಯ ಮಧ್ಯೆಯಲ್ಲಿ ನೀಡ್ತಾ ಇರ್ತಾನೆ, ಸಹನೆಯಿಂದ ಅದನ್ನೆಲ್ಲ ದಾಟ್ಕೊಂತ ಹೋಗ್ತಾ ಇರೋದು ಅಂತ ಹೇಳ್ತಾ, ಮುಖ್ಯವಾಗಿ ಈ ವರ್ಷ ಮೀನರಾಶಿ ಅಂದ್ರೇನೆ ಅದು ಸಿಂಬಲ್ ಬಂದು ಮೀನು ಎಲ್ಲಿರುತ್ತೆ? ನೀರಿನಲ್ಲಿರುತ್ತೆ. ಈ ಅವಧಿಯಲ್ಲಿ ಯಾವ ತರ ಇರುತ್ತೆ ಮೀನರಾಶಿಯವರಿಗೆ ಅಂದ್ರೆ, ತುಂಬಾ ಬೇಟೆಗಾರರು ನಿಮ್ಮನ್ನ ಬೇಟೆಯಾಡ್ಬೇಕು ಅಂತ ಬಾಲ ಬೀಸ್ತಾ ಇರ್ತಾರೆ, ಗಾಳ ಹಾಕ್ತಾನೆ ಇರ್ತಾರೆ. ಆದ್ರೆ ನೀವು ಆ ಗಾಳಕ್ಕೆ ಸಿಗಾಕೊಳ್ತೀರಾ ಇಲ್ಲ, ನಿಮ್ಮ ಶಕ್ತಿ ಯುಕ್ತಿ ಜಾಣತನೆಯಿಂದ ಅದರಿಂದ ಹೊರಗಡೆ ಬರ್ತೀರಾ ಅನ್ನೋದು ಮೀನರಾಶಿಯವರಿಗೆ ಸಂಬಂಧಪಟ್ಟಿರೋದು ಇರುತ್ತೆ. ಯಾವ ತರ ಗಾಳಗಳಾಗ್ಬೋದು? ಮುಖ್ಯವಾಗಿ ನೀವು ತಪ್ಪೇ ಮಾಡಿಲ್ಲ, ಯಾವುದೇ ಕೆಟ್ಟ ಕಾರ್ಯಗಳಲ್ಲಿ, ದುಶ್ಚಟಗಳಲ್ಲಿ, ಸಹವಾಸಗಳಲ್ಲಿ, ದುಷ್ಕರ್ಮಗಳಲ್ಲಿ ನೀವು ಭಾಗವಹಿಸಲೇ ಇಲ್ಲ, ಭಾಗವಹಿಸೋದೂ ಇಲ್ಲ ಅಂತವಂತಹ ಸಂದರ್ಭದಲ್ಲಿ ಭಯ ಬೀಳುವಂತಹ ಅವಶ್ಯಕತೆಯೇ ಇಲ್ಲ ಮೀನರಾಶಿಯವರಿಗೆ. ತುಂಬಾ ಜನ ಗಾಳ ಹಾಕ್ತಿರ್ತಾರೆ, ನಿಮ್ಮನ್ನ ಹಿಡಿಬೇಕು, ಹೆಂಗಾದ್ರೂ ಟ್ರ್ಯಾಪ್ ಮಾಡ್ಬೇಕು, ಯಾವ್ದಾದ್ರು ಒಂದು ಸ್ಪ್ಯಾಮ್ ನಲ್ಲಿ ನಿಮ್ಮ ಹತ್ರ ಇರೋದನ್ನ ಕಿತ್ಕೋಬೇಕು, ನಿಮ್ಮನ್ನ ತುಳಿಬೇಕು, ನಿಮ್ಮನ್ನ ಎಲ್ಲ ಇರುವಂತಹ ವಸ್ತುಗಳನ್ನೆಲ್ಲ ನಷ್ಟ ಮಾಡ್ಬೇಕು. ತುಂಬಾ ಜನ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಅವರ ಕೈಗೆ ಸಿಗದೆ ಒಂದು ಜಾಣ್ಮೆಯಿಂದ, ತಿಳುವಳಿಕೆಯಿಂದ, ಬುದ್ಧಿವಂತಿಕೆಯಿಂದ ಆ ಸಿಚುವೇಶನ್ಸ್ ನ ಕ್ರಾಸ್ ಮಾಡ್ತಾ ಇರಬೇಕು. ಮುಖ್ಯವಾಗಿ ಮೀನರಾಶಿಯವರಿಗೆ ಈ ಆಶೆಗಳು, ದೇಹಕಾಂಕ್ಷೆ, ಆಕರ್ಷಣೆಗಳು ಜಾಸ್ತಿ ಆಗುತ್ತೆ. ಅತ್ಯಾಶೆ, ದುರಾಶೆಗೀಡಾಗ್ತೀರಾ. ಯಾವ ತರ ಗಾಳಕ್ಕೆ ಸಿಗಾಕೊಳ್ಳೋದು ಅಂದ್ರೆ, ಎಕ್ಸಾಂಪಲ್ ಹನಿ ಟ್ರ್ಯಾಪ್ ಅನ್ಕೊಳ್ಳಿ. ಅಂದ್ರೆ ಯಾರಾದ್ರೂ ನೀಟಾಗಿ ಒಬ್ರು ಪರಿಚಯ ಮಾಡ್ಕೊಳ್ತಾರೆ, ಫೋನ್ ಮುಖಾಂತರ, ಕಾಲ್ಸ್ ಮುಖಾಂತರ, ವಾಟ್ಸಪ್ ಮುಖಾಂತರ ಪರಿಚಯ ಮಾಡ್ಕೊಂಡು, ಸಾರಿ ರಾಂಗ್ ನಂಬರ್ ನಿಮ್ಗೆ ಡಯಲ್ ಮಾಡಿದೀನಿ ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಆ ಕನ್ವರ್ಸೇಷನ್ ಅದೇ ತರ ಹೋಗುತ್ತೆ, ಸ್ವಲ್ಪ ಆಪ್ತರಾದಂಗ ಆಗ್ತಾರೆ. ಕೆಲವು ವಿಷಯಗಳು ನಡೆಯುತ್ತೆ, ಕೆಲವು ವಿಷಯಗಳು ಅವ್ರಿಗೆ ನಿಮ್ಗೆ ಗೊತ್ತಿಲ್ಲಂಗೆ ರೆಕಾರ್ಡಿಂಗ್ ಮಾಡ್ಕೊಂಡು ನಿಮಗೆ ಕಳಿಸಿ ಬ್ಲಾಕ್ ಮೇಲ್ ಮಾಡಿ, ಅಥವಾ ನಿಮ್ಮ ಮರ್ಯಾದೆಯನ್ನು ತೆಗಿತೀನಿ ಅಂತ ಬೆದರಿಕೆ ಹಾಕಿ ನಿಮ್ಮಿಂದ ದುಡ್ಡನ್ನ ವಸೂಲಿ ಮಾಡುವಂತಹ ಸಂದರ್ಭಗಳು. ಅಥವಾ ಕೆಲವರಿಗೆ ಫೋನ್ಗಳು ಮಾಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಲಾಕ್ ಆಗ್ತಾ ಇದೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗ್ತಾ ಇದೆ, ಡೆಬಿಟ್ ಕಾರ್ಡ್ ಲಾಕ್ ಆಗ್ತಾ ಇದೆ, ಫ್ರೀಸ್ ಆಗ್ತಾ ಇದೆ, ನೀವು ಇಷ್ಟು ದುಡ್ಡನ್ನ ನೀವು ನಿಮ್ಮ ಬಂದಿರೋಂತಹ OTP ಹೇಳಿ ನಾನು ರಿಲೀಸ್ ಮಾಡ್ತೀನಿ ಅಂತ ಯಾರೋ ಅನಾಮಕರು ನಿಮ್ಗೆ ಫೋನ್ ಮಾಡಿ ಈ ರೀತಿ ಸುಲಿಗೆ ಮಾಡುವಂತಹ ಕೆಲಸಗಳು ನಡೆಯಬಹುದು. ಅಥವಾ ಅನಾವಶ್ಯಕ ತುಂಬಾ ಜನಗಳು ನಿಮ್ಮ ಫೋನ್ಗಳಿಗೆ ಕೆಲವು ಲಿಂಕ್ಗಳನ್ನ ಸೆಂಡ್ ಮಾಡಿ, ಇದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಮಿಡಿಯೇಟ್ ಆಗಿ 100 ರೂಪೀಸ್ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಬೇರೆ ಮುಖಾಂತರ ಸೈಬರ್ ಕ್ರೈಮ್ ನಡೆಯುವಂತಹ ಸಾಧ್ಯತೆಗಳಿರುತ್ತೆ. ಅಂದರೆ ಇಂತಹ ವಿಷಯಗಳಲ್ಲಿ ಹಣಕಾಸಿನ ನಷ್ಟಗಳಾಗುವುದಕ್ಕೆ ಕಾರಣವಿರುತ್ತೆ. ಈ ವಿಷಯಗಳಲ್ಲಿ ನೀವು ಜಾಗೃತರಾಗಿರಬೇಕು. ಹಣ ನಷ್ಟವಾಗುವಂತಹ, ಹಣ ಕಳ್ಕೊಳ್ಳುವಂತಹ, ಈ ರೀತಿ ಬ್ಲಾಕ್ ಮೇಲ್ ಮಾಡಿ, ಮತ್ತೊಂದು ಮಾಡಿ ನಿಮ್ಮನ್ನ ಪಾಪರ್ ಮಾಡ್ಬೇಕು. ನಿಮ್ಮಲ್ಲಿರುವಂತಹ ಜ್ಞಾನವಾಗಿರಲಿ, ನಿಮ್ಮಲ್ಲಿರುವಂತಹ ದುಡ್ಡಾಗಿರಲಿ, ನಿಮ್ಮ ಕೆಲಸ ಮಾಡುವಂತಹ ಪ್ರದೇಶಗಳಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನ ನಿಮ್ಮ ತಲೆ ಮೇಲೆ ನೀಡ್ತಾರೆ. ಯಾವುದೋ ಒಂಥರ ಸ್ವೀಟ್ ಕೋಟೆಡ್ ವರ್ಡ್ಸ್ ಲಿಂದ ನಿಮ್ಗೆ ಗಾಲ ಹಾಕ್ತಾರೆ. ಅದು ಗೊತ್ತು, ಅವ್ರಿಗೂ ಗೊತ್ತು ಇದು ತುಂಬಾ ಚಾಲೆಂಜಿಂಗ್ ವರ್ಕ್ ಅಂತ. ಆದ್ರೆ ಅದನ್ನ ನೀವು ಯಶಸ್ವಿ ಮಾಡೋದ್ರಲ್ಲಿ ಫೇಲ್ ಆದ್ರಲ್ಲಿ ಅವರು ಟೋಟಲ್ ಬ್ಲೇಮ್ ಅನ್ನ ತಗೊಂಡು ನಿಮ್ಮ ಮೇಲೆ ಹಾಕ್ತಾರೆ. ಈ ರೀತಿ ತುಂಬಾ ಜನ ನಿಮ್ಮ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಾಗಿರಲಿ, ಹಣಕಾಸಿನ ವಿಷಯಗಳಲ್ಲಾಗಿರಲಿ, ಪ್ರಯತ್ನಗಳಲ್ಲಾಗಿರಲಿ ನಿಮಗೆ ಗಾಳ ಹಾಕುವಂತಹ ಸಂದರ್ಭ ಬರುತ್ತೆ. ಆ ಗಾಲಕ್ಕೆ ಸಿಗಾಕೊಳ್ಳೋದು ಅಥವಾ ನಿಮ್ಮ ಜಾಣ್ತಮೆಯಿಂದ ತಪ್ಪಿಸ್ಕೊಂಡು, ಈ ಮೀನು ಯಾವ ತರ ತಪ್ಪಿಸ್ಕೊಳ್ಳುತ್ತೋ ಆ ತಪ್ಪಿಸ್ಕೊಳ್ಳೋದು ನಿಮ್ಮ ಅನುಭವಗೆ ಮತ್ತು ವಿಚಕ್ಷಣೆಗೆ ಬಿಟ್ಟಿದ್ದು. ಆಕರ್ಷಣೆ ಆಗ್ತಾರೆ. ಚಂಚಲವಾದ ಮನಸ್ಸಿರುತ್ತೆ. ಚಂಚಲವಾದಂತಹ ಮನಸ್ಸಿನಿಂದ ವಿಪರೀತವಾದಂತಹ ಕೋರಿಕೆಗಳು, ಆಕರ್ಷಿತರಾಗ್ತಿರ ಕೆಲವು ವಿಷಯಗಳಿಗೆ. ಆ ಕಾರಣದಿಂದ ನೀವು ನಿಮ್ಮತನವನ್ನ ಬಿಟ್ಕೊಳ್ಳೋಕೆ ಹೋಗ್ಬೇಡಿ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟಿದ್ದು, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾವುದು ಸುಮ್ಮನೆ ಬರಲ್ಲ ಅಂತ ಅನ್ನುವುದು ಮಾತ್ರ ನೀವು ಅರಿವು ಮಾಡಿಕೊಂಡರೆ ಸಾಕಷ್ಟು ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬಹುದು. ಎಂತಹ ಕಷ್ಟ ಸಮಸ್ಯೆ ಬಂದ್ರೂ ಅದರಲ್ಲಿ ನಿಂತ್ಕೊಂಡು ಸಾಧನೆ ಮಾಡೋರೇ ಒಳ್ಳೆಯ ಕರ್ಮಕಾರಕ. ಅಂತಹ ಕರ್ಮಗಳನ್ನು ಮಾಡುವಂತವರೇ
ಶನಿ ಭಗವಾನಿಗೆ ಇಷ್ಟ ಪ್ರೀತಿ ಪಾತ್ರರು ಆಗಿರ್ತಾರೆ. ಆ ಕಾರಣದಿಂದ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ಬರುತ್ತೆ. ಈಗ ಗೌರವ ಕೊಡೋರು ಇದ್ಮೇಲೆ ಅವಮಾನ ಮಾಡೋರು ಇದ್ದೇ ಇರ್ತಾರೆ, ಟೀಕೆ ಮಾಡೋರು ಇರ್ಲೇಬೇಕು ಜನರಲ್ಲಿ. ಯಾಕಂದ್ರೆ ಎಲ್ಲರೂ ನೀನು ರಾಜ, ನೀನು ವೀರ, ನೀನು ಶೂರ, ನೀನು ಧೀರ ಅಂತ ಹೊಗಳ್ತಾ ಇದ್ರೆ ಅದೇ ಭ್ರಮೆಯಲ್ಲಿ ನಾವು ಬೆಳಿತಾ ಇರ್ತೀವಿ, ಯಾವತ್ತು ನಾವು ಕೆಳಗಡೆ ಇಳಿಯೋಕೆ. ಆ ಕಾರಣದಿಂದ ಕೆಲವು ವಿಮರ್ಶೆಗಳು ಇರಬೇಕು, ಕೆಲವು ಪ್ರಶಂಸೆಗಳು ಇರುವುದರಿಂದ ಈ ವರ್ಷ ಈ ಅವಧಿಯಲ್ಲಿ ಮೀನರಾಶಿಯವರಿಗೆ ಕೆಲವು ಕಡೆ ಅವಮಾನಗಳು ಇರಬಹುದು, ಅವಮಾನಗಳು ಆಗುವಂತಹ ಸಂದರ್ಭಗಳು ಇರಬಹುದು. ಆದರೆ ಎಂತಹ ಪರಿಸ್ಥಿತಿಯಲ್ಲಿ ಇದ್ದರೂ ನಿಮ್ಮ ತಪ್ಪು ಇಲ್ಲ ಅಂದರೆ ಸಹಿಸಿಕೊಳ್ಳೋಕೆ ಹೋಗಬೇಡಿ. ತಪ್ಪು ಇಲ್ಲದೆ ಅವಮಾನಕ್ಕೆ ನಿಮ್ಮ ಸ್ವಾಭಿಮಾನದಿಂದ ಅವರಿಗೆ ಸರಿಯಾದ ಉತ್ತರವನ್ನು ನೀಡಿ. ಆ ರೀತಿ ಅವಮಾನಗಳು ಇರುವಂತಹ ಮತ್ತು ಗೃಹ ತ್ಯಾಗ ಮಾಡುವಂತಹ ಅವಶ್ಯಕತೆ ಇರಬಹುದು. ಹೌದು, ಯಾಕಂದ್ರೆ ಈಗಿರುವಂತಹ ಮನೆಯಲ್ಲಿ ತುಂಬಾ ವರ್ಷಗಳಿಂದ ಇದ್ದೀವಿ, 6 ವರ್ಷಗಳಿಂದ 8 ವರ್ಷಗಳಿಂದ ಇದ್ದೀವಿ, ಇದೇ ರೀತಿ ಪರಿಸ್ಥಿತಿಗಳಿದೆ. ಕೆಲವೊಂದು ಸಮಯ ಕೆಲವೊಂದು ಆಕರ್ಷಣೆಗೆ, ಕೆಲವೊಂದು ವಿಷಯಗಳಿಗೆ ನಾವು ಅಡಿಕ್ಟ್ ಆಗಿರ್ತೇವೆ. ಅಂತಹ ಸಮಯದಲ್ಲಿ ಮನೆ ಚೇಂಜ್ ಮಾಡಿದ್ರೆ ಆಗೋಯ್ತು, ಪ್ರಾಬ್ಲಮ್ ಚೇಂಜ್ ಆಗೋಯ್ತು. ಮುಖ್ಯವಾಗಿ ಮೋಸಕ್ಕೆ ಗುರಿ ಆಗುವಂತಹ ಪಕ್ಕದ ಮನೆಯವರು ಆಗಿರ್ಬಹುದು, ಇಲ್ಲ ಮನೆ ಮೇಲೆ ಇರೋರು ಆಗಿರ್ಬಹುದು, ಎದುರುಗಡೆ ಮನೆಯವರು ಆಗಿರ್ಬಹುದು, ಯಾವ ಕಡೆಯಿಂದಾನೂ ಬರ್ತಾರೋ ಗೊತ್ತಿಲ್ಲ. ಈ ಬೇಟೆಗಾರರು ಬರ್ತಾನೆ ಇರ್ತಾರೆ. ಆ ಕಾರಣದಿಂದ ಕೆಲವೊಂದು ಸಾರಿ ಆ ಅವಮಾನಗಳಿಗೆ ತಕ್ಕಂತೆ ಸ್ವಲ್ಪ ಮಕ್ಕ ಮಾಚ್ಕೊಳ್ಳೋದು ಮತ್ತು ಮನೆಯನ್ನು ಬಿಟ್ಟು ಸ್ವಲ್ಪ ದೂರದಲ್ಲಿ ಬೇರೆ ಸ್ಥಳಕ್ಕೆ ಹೋಗಿ ನಮ್ಮ ಮರ್ಯಾದೆಯನ್ನ ಕಾಪಾಡ್ಕೊಳ್ಳೋಣ ಅನ್ನುವಂತಹ ಸಂದರ್ಭಗಳು ಬಂದರಲ್ಲಿ ದಯವಿಟ್ಟು ಹೋಗಿ. ಅವಮಾನಗಳನ್ನು ಸಹಿಸುತ್ತಾ ಪ್ರತಿನಿತ್ಯವೂ ಮಾನಸಿಕವಾಗಿ ಖಿನ್ನತೆಗೆ, ಮಾನಸಿಕವಾಗಿ ಆತಂಕಕ್ಕೆ, ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂತಹ ಒಂದು ಭಯದಲ್ಲಿ ಬದುಕುವುದಕ್ಕಿಂತ ಬೇರೆ ಸ್ಥಳದಲ್ಲಿ ಹೋಗಿ ಪ್ರಶಾಂತವಾಗಿ ಹೊಸ ಪರಿಚಯಗಳಿಂದ, ಹೊಸ ವ್ಯಕ್ತಿಗಳ ವಿಷಯಗಳಿಂದ, ಹೊಸ ವ್ಯಕ್ತಿಗಳ ಪರಿಚಯಗಳಿಂದ ನೀವು ಉದ್ಧಾರ ಮಾಡ್ಕೊಳ್ಳಿ. ಅದೇ ರೀತಿ ಯಾವುದೇ ವಿಷಯಗಳಲ್ಲಾಗಿರ್ಲಿ ತಾಳ್ಮೆ ಅನ್ನೋದು ಮುಖ್ಯವಾಗಿರುತ್ತೆ. ಮುಖ್ಯವಾಗಿ ನಿಮಗೆ ಅವಮಾನಕ್ಕೆ ಮತ್ತು ಅಪಮಾನಕ್ಕೆ ಗುರಿಯಾಗುವಂತಹ ಸಂದರ್ಭಗಳಲ್ಲಿ ಆ ಸ್ಥಳಗಳಿಂದ ದೂರ ಇರುವುದು ಉತ್ತಮ. ಮುಖ್ಯವಾಗಿ ಸಂತಾನದ ವಿಷಯದಲ್ಲಿ, ಮೀನರಾಶಿಯವರು ಸಂತಾನ ವಿಷಯದಲ್ಲಿ ತುಂಬಾ ಟ್ರ್ಯಾಪ್ಗೆ ಗುರಿಯಾಗುವಂತಹ ಅವಶ್ಯಕತೆ ಇರುತ್ತೆ. ಯಾಕಂದರೆ ನಿಮ್ಮ ಸಂತಾನವು ನಿಮಗೆ ಆಗ್ಲಿಲ್ಲ, ನೀವು ತುಂಬಾ ಜಾಣವಂತರು, ಏನಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಸಂತಾನವನ್ನ ಬೇರೆ ಯಾರೋ ಪೋಲಿ ಹುಡುಗ ಒಬ್ಬ ಲವ್ ಮಾಡ್ತಾನೆ ಅಂತ ಹಿಂದೆ ಬಿದ್ದು ಆ ಆಕರ್ಷಣೆಗೆ ಗುರಿಯಾಗಿ ಅವ್ರಿಗೆ ಏನು ಇರುತ್ತೋ ಗೊತ್ತಿಲ್ಲ, ಒಂದು ಉದ್ಯೋಗ ಇರುತ್ತೋ ಗೊತ್ತಿಲ್ಲ, ಆದಾಯ ಇರುತ್ತೋ ಗೊತ್ತಿಲ್ಲ, ಆದ್ರೆ ಮುದ್ದಾಗಿ ಬೆಳೆಸಿರುವಂತಹ ನಿಮ್ಮ ಮಗು ಅವನ ಇದಕ್ಕೆ ಸಿಲುಕಿ ನಿಮಗೆ ಸ್ವಲ್ಪ ಮಾನ ಮತ್ತು ಗೌರವ ಪ್ರತಿಷ್ಠೆಗೆ ಭಂಗ ಬರುವಂತಹ ಸಿಚುವೇಶನ್ಸ್ ಬರಬಹುದು. ಆ ವಿಷಯಗಳಲ್ಲಿ, ಮುಖ್ಯವಾಗಿ ಸಂತಾನದ ವಿಷಯಗಳಲ್ಲಿ ಅವರ ಅವರ ಪ್ರವರ್ತನೆ, ಅವರ ನಡವಳಿಕೆ, ಅವರ ಹವ್ಯಾಸಗಳು, ಅದರ ಬಗ್ಗೆ ನೀವು ಗಮನ ಕೊಡುವಂತಹ ಅವಶ್ಯಕತೆ ಇರುತ್ತೆ. ಸಂತಾನದ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಬೇಕಾಗಿರುತ್ತೆ. ಅವರು ಓದ್ತಾ ಇದ್ದಾರಾ, ಬೇರೆ ಕಡೆ ಧ್ಯಾನ ಇದೆಯಾ, ಅವ್ರು ಬೇರೆ ಕಡೆ ಏನಾದ್ರು ಬೇರೆ ವಿಷಯಗಳಲ್ಲಿ ಚಟುವಟಿಕೆಗಳಲ್ಲಿ ಲೀನ ಆಗಿದಾರ, ಅವ್ರು ಯಾವ್ದಾದ್ರು ಒಂದು ಗೌರವಕ್ಕೆ ಧಕ್ಕೆ ಬರ್ತಾ ಇರುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರ, ಅವರನ್ನು ಟ್ರ್ಯಾಪ್ ಮಾಡುವಂತಹ ಅವಶ್ಯಕಗಳು ಬರಬಹುದು. ಕಾರಣದಿಂದ ಸಂತಾನ ಬಗ್ಗೆಯೂ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಇನ್ನ ಸುಖ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಕೆಲವು ವಿಷಯಗಳಲ್ಲಿ, ಅಂದ್ರೆ ಈ ಉದ್ಯೋಗದ ವಿಷಯಗಳಲ್ಲಿ, ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ತುಂಬಾ ಅನುಕೂಲ ಮಾಡ್ತಿರ್ತಾರೆ, ಪ್ರಮೋಷನ್ಗಳು ಕೊಡ್ತಿರ್ತಾರೆ, ಎಲ್ಲಾನು ಮಾಡ್ತಿರ್ತಾರೆ. ಆದ್ರೆ ಏನಾಗುತ್ತೆ, ಪ್ರಮೋಷನ್ ಸಿಕ್ಕದೆ ಹ್ಯಾಪಿಯಾಗಿ ನನ್ಗೆ ಒಳ್ಳೆ ಹುದ್ದೆ ಸಿಗ್ತಾ ಇದೆ, ಒಳ್ಳೆ ಅಧಿಕಾರ ಸಿಗ್ತಾ ಇದೆ ಅನ್ನುವಂತಹ ಸಮಯದಲ್ಲಿ ಪ್ರಮೋಷನ್ ಜೊತೆಗೆ ಪ್ಲಸ್ ನಿಮಗೆ ಒಂದು ವರ್ಗಾವಣೆ ಮಾಡ್ತಾರೆ. ಬಟ್ ಆ ವರ್ಗಾವಣೆ ಮಾಡಿರುವಂತಹ ಸ್ಥಳ ಅಥವಾ ಆ ವರ್ಗಾವಣೆ ಮಾಡುವಂತಹ ಅಲ್ಲಿರುವಂತಹ ಮೇಲೆ ಅಧಿಕಾರಿಗಳು ನಿಮ್ಮ ಮನಸ್ಸಿಗೆ ಇಷ್ಟ ಇರೋಲ್ಲ. ಏನ್ ಹೇಳ್ತೀರಾ, ಪ್ರಮೋಷನ್ ಬೇಕು, ಆದರೆ ವರ್ಗಾವಣೆ ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಜನ್ಮಸ್ಥಳದಿಂದ ದೂರ ಪ್ರದೇಶದಲ್ಲಿ ಅಥವಾ ನಿಮಗೆ ಇಷ್ಟ ಇಲ್ಲ ಆ ಪ್ರದೇಶಕ್ಕೆ ಹೋಗೋಕೆ ಅನ್ನುವಂತಹ ಸಂದರ್ಭಗಳಲ್ಲಿ ನೀವು ಪ್ರಮೋಷನ್ ಬೇಡ ಅಂತೀರಾ, ಅಥವಾ ಉದ್ಯೋಗವನ್ನು ಬಿಟ್ಟು ಹೋಗ್ತೀರಾ, ಅಥವಾ
ಹೇಳಿರೋ ವಿಷಯಗಳನ್ನ ಬೇಡ ನಾನು ಹೋಗಲ್ಲ ಅಂತ ಹೇಳ್ತೀರಾ ಅನ್ನೋದು ನಿಮ್ಮ ವಿಚಕ್ಷಣೆಗೆ ಬಿಟ್ಟಿದ್ದು. ಅಂದ್ರೆ ಸುಖಸ್ಥಾನದಲ್ಲಿರುವಂತಹ ಗುರು ಒಳ್ಳೆಯದನ್ನು ಮಾಡ್ತಿದ್ರು, ಅದರ ಜೊತೆಗೆ ಕೆಲವು ನೆಗೆಟಿವ್ ಪ್ರತಿಕೂಲ ಅಂಶಗಳು ಬರಬಹುದು. ಆ ಕಾರಣದಿಂದ ಈ ವಿಷಯಗಳಲ್ಲಿ ಸ್ವಲ್ಪ ಸಂಯಮನದಿಂದ ಯೋಚನೆ ಮಾಡಿ ಮುಖ್ಯವಾದಂತಹ ನಿರ್ಧಾರಗಳು ತಗೊಳ್ಳೋದು ಅತಿ ಉತ್ತಮ ಆಗಿರುತ್ತೆ. ಇನ್ನ ವೃತ್ತಿ ಉದ್ಯೋಗಗಳಲ್ಲಿ ಸ್ವಲ್ಪ ಸಿಚುವೇಶನ್ಸ್ ಯಾವ ತರ ಇರುತ್ತೆ ಅಂದ್ರೆ, ಈ ವೃತ್ತಿ ಉದ್ಯೋಗಗಳಲ್ಲಿ ಸಮಸ್ಯೆಗಳು, ನಿಮ್ ಕೆಲಸ ನೀವು ಮಾಡ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನನಗ್ ಗೊತ್ತು ಸ್ವಲ್ಪ ತುಂಬಾ ಪರೀಕ್ಷೆಯ ಕಾಲ, ಒಂದು ತಾಳ್ಮೆಯಿಂದ ಇರೋ ಕಾಲ. ಆದರೂ ನಿಮ್ಮ ಮೇಲಿರುವಂತಹ ಅಧಿಕಾರಿಗಳಾಗಿರ್ಲಿ, ಸಹೋದ್ಯೋಗಿಗಳಾಗಿರಲಿ, ನಿಮ್ಮ ತಾಳ್ಮೆಯ ಜೊತೆಗೆ ನಿಮ್ಮ ಸ್ವಾಭಿಮಾನದ ಜೊತೆಗೆ ಆಟವಾಡುವಂತಹ ಪರಿಸ್ಥಿತಿಗಳು ಬರಬಹುದು. ಕೋಪದಿಂದ ಮಾತನಾಡುವುದು, ಪದೇ ಪದೇ ಅವಮಾನ ಮಾಡುವುದು, ಅಥವಾ ಈ ಜಾಬ್ ಬಿಟ್ಟೋಗ್ಲಿ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಪ್ರೊವೋಕ್ ಮಾಡುವಂತಹ ರೀತಿಯಲ್ಲಿ ನಿಮ್ಮ ಹತ್ತಿರ ಬಂದು ವರ್ತನೆ ಮಾಡುವುದು. ಸಹಿಸಿಕೊಳ್ಳಬೇಕಾ? ಯಾಕೆ ಸಹಿಸಿಕೊಳ್ಳಬೇಕು? ನಿಮ್ಮಲ್ಲಿ ಒಂದು ಸಾಮರ್ಥ್ಯವಿದೆ, ಅನುಭವ ಇದೆ, ಬೇರೆ ಉದ್ಯೋಗ, ಬೇರೆ ಇದು ಪಡೆಯುವಂತಹ ಒಂದು ಉತ್ತಮವಾದಂತಹ ವಿದ್ಯಾರ್ಹತೆಗಳಿರುವಾಗ ಮಾನಸಿಕ ಒತ್ತಡ ತಗೊಳ್ಳೋದೇಕೆ? ಆ ಮಾನಸಿಕ ಒತ್ತಡದಿಂದ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳು ತಂದುಕೊಳ್ಳೋದೇಕೆ? ಅಂತಹ ವಾತಾವರಣದಿಂದ ಅವಮಾನಗಳು ಸಹಿಸಿಕೊಳ್ಳೋದು, ಒತ್ತಡ ಸಹಿಸಿಕೊಳ್ಳೋದು, ಪ್ರತಿದಿನ ಬೈಗುಳ ಸಹಿಸಿಕೊಳ್ಳೋದು ಏಕೆ? ಅಂತಹ ವಾತಾವರಣದಿಂದ ಬಂದು ನಿಮಗೆ ಅನುಕೂಲವಾಗಿರುವಂತಹ ಒಂದು ಉತ್ತಮ, ಸ್ವಲ್ಪ ಸ್ಯಾಲರಿಯಲ್ಲಿ ಕಮ್ಮಿ ಇದ್ರೂ ಸ್ವಲ್ಪ ಉತ್ತಮವಾದಂತಹ ಒತ್ತಡ ಕಮ್ಮಿ ಇರುವಂತಹ ಉದ್ಯೋಗಗಳಲ್ಲಿ ತೊಡಗಿಕೊಳ್ಳುವುದು ಉತ್ತಮವಾಗಿರುತ್ತೆ ಮೀನರಾಶಿಯವರಿಗೆ ಈ ಅವಧಿಯಲ್ಲಿ. ಅದೇ ಉದ್ಯೋಗ ಪ್ರವೇಶದಲ್ಲಿ ಒಂಥರ ನರಕ ರೀತಿ, ಒಂದು ಯಾತನೆ, ಒಂದು ಚಿಂತೆ, ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್. ಕೆಲವು ಜನ ಅವರ ಸಂಸ್ಥೆ, ಅವರ ಅಧಿಕಾರಿಗಳಿಗೆ ಒಂಥರ ಇಟ್ಟಿರುತ್ತೆ, ನೀವು ಡೈರೆಕ್ಟ್ ಆಗಿ ಹೋಗು ಅಂತ ಹೇಳಿದ್ರೆ ಸಂಸ್ಥೆ ವತಿಯಿಂದ ಇಷ್ಟು ಪೇ ಮಾಡಬೇಕಾಗಿರುತ್ತೆ. ಆದ್ದರಿಂದ ನೀವು ಸ್ವಲ್ಪ ಈ ರೀತಿ ಕಿರುಕುಳ ಕೊಟ್ರೆ, ಅಂದ್ರೆ ಹೋಗು ಅನ್ನುವುದನ್ನು ಹೋಗು ಅನ್ನೋದು ಹೇಳಲಾರದೆ ಹೊಗೆ ಹಾಕುವುದು ಅಂತ ಹೇಳ್ತಾರೆ. ಇದನ್ನ ಹೊಗೆ ಹಾಕಿದ್ರೆ ಎಷ್ಟು ಹೊತ್ತು ಆ ಬ್ರೀದಿಂಗ್ ಪ್ರಾಬ್ಲಮ್ ಇರುತ್ತೆ, ಉಸಿರಾಟಕ್ಕೆ ತೊಂದರೆ, ತುಂಬಾ ಕಂಜಸ್ಟ್ ಪೀರಿಯಡ್ ಅಲ್ಲಿ ಸಿಲುಕಿಸ್ಬಿಟ್ಟು ನೀವು ವರ್ಕ್ ಮಾಡಿ ಅಂದ್ರೆ ಹೆಂಗೆ ಆಗುತ್ತೆ? ಆ ಕಾರಣದಿಂದ ಅವರೇ ಬಿಟ್ಟು ಹೋಗ್ತಾರೆ ಅನ್ನುವಂಥ ಕೆಲವು ಸಂದರ್ಭಗಳಲ್ಲಿ ಅವರ ಅಂತರಾತ್ಮವನ್ನ, ಅವರ ಅಂತರಾರ್ಥವನ್ನ ಅರಿತು ಮಾಡಿಕೊಂಡು ನೀವು ಅವರಿಗೆ ಅಂತಹ ಪ್ರದೇಶಗಳಿಗೆ ದೂರ ಇರುವುದರಿಂದ ಸಾಕಷ್ಟು ಮಟ್ಟಿಗೆ ನೀವು ಮಾನಸಿಕ ನೆಮ್ಮದಿಯನ್ನ, ಮಾನಸಿಕ ಪ್ರಶಾಂತತೆಯನ್ನ ನಿಮ್ಮ ಜೀವನದಲ್ಲಿ ಕಾಣಬಹುದು. ಇನ್ನ ಕುಜ ಅನುಕೂಲವಾಗಿರ್ತಾರೆ, ಕುಜ ಅನುಕೂಲ, ಮಂಗಳ ಅನುಕೂಲವಾಗಿರುವ ಕಾರಣದಿಂದ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ರೀತಿ ತೊಂದರೆಗಳು ಇರಲ್ಲ. ಯಾವುದೇ ರೀತಿ ತೊಂದರೆಗಳು, ಹಣಕಾಸಿಗೆ ಆದಾಯಕ್ಕೆ ಸಂಬಂಧಪಟ್ಟಿರುವಂತಹ ವಿವಿಧ ಮಾರ್ಗಗಳ ಮುಖಾಂತರ ಬರಬೇಕಾಗಿರುವಂತಹ ಹಣಕಾಸಿನ ವ್ಯವಹಾರಗಳಲ್ಲಾಗಿರ್ಲಿ, ನಿಮಗೆ ಬರಬೇಕಾಗಿರುವಂತಹ ವೇತನಗಳಲ್ಲಾಗಿರ್ಲಿ, ಹಣಕಾಸಿನ ಬಗ್ಗೆ ಯಾವುದೇ ರೀತಿ ತೊಂದರೆ ಇರಲ್ಲ, ಉತ್ತಮವಾಗಿರುತ್ತೆ. ಆದ್ರೆ ಈ ಶನೀಶ್ವರ ನಮ್ಮ ಕರ್ಮಗಳ ಮೇಲೆ, ನಾವು ಮಾಡುವಂತಹ ಜೀವನದ ಮೇಲೆ ಅಧರ್ಮ, ಧರ್ಮ, ಅನ್ಯಾಯ, ನೈತಿಕ ಅನ್ನುವಂತಹ ವಿಷಯಗಳನ್ನು ಇಟ್ಟುಕೊಂಡು ಶನಿ ಕರ್ಮಕಾರಕನಾಗಿರುವಂತಹ ಕಾರಣದಿಂದ ಕೆಲವೊಂದು ನಷ್ಟಗಳನ್ನು ಉಂಟು ಮಾಡಬಹುದು. ಯಾವ ತರ ನಷ್ಟಗಳನ್ನು ಉಂಟು ಮಾಡುವುದು ಅನ್ನೋದನ್ನ ನಾನು ಮುಂದೆನೆ ಹೇಳಿದ್ದೇನೆ. ಅದೇ ರೀತಿ ಅಂದ್ರೆ ಒಂದು ಹನಿ ಟ್ರ್ಯಾಪ್ಗೆ ಬಲಿಯಾಗೋದು, ಒಂದು ಸೈಬರ್ ಕ್ರೈಮ್ಗೆ ಸಿಗಾಕೊಳ್ಳೋದು, ಒಂದು ಮನಿ ಸ್ಕ್ಯಾಮ್ ಅಲ್ಲಿ ಹಣ ಟ್ರಾನ್ಸಾಕ್ಷನ್ಸ್ ಎಲ್ಲ ಕಳ್ಕೊಳ್ಳೋದು, ಈ ರೀತಿ ಹಣ ದುರ್ವಿನಿಯೋಗನಾಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಸ್ವಲ್ಪ ಮರುವು ಕೊಡ್ತಾರೆ, ಅಂದ್ರೆ ಎಲ್ಲಾದ್ರೂ ಹೊಸ ಪ್ರದೇಶಕ್ಕೆ ಹೋಗಿರುವಂತಹ ಸಂದರ್ಭಗಳಲ್ಲಿ, ಹೊಸ ಪ್ರಯಾಣ ಮಾಡುವಂತಹ ಸಂದರ್ಭಗಳಲ್ಲಿ ವ್ಯಾಲೆಟ್ ಕಳೆದುಕೊಳ್ಳೋದು, ಅಥವಾ ಎಲ್ಲಾದ್ರೂ ಇಟ್ಟು ತುಂಬಾ ಹುಡುಕಾಡುವುದು, ಸ್ವಲ್ಪ ಈ ರೀತಿ ಇರುವ ಕಾರಣದಿಂದ ನೀವು ಪ್ರತಿಯೊಂದು ವಿಷಯದಲ್ಲಿ ತುಂಬಾ ಜಾಗರೂಕರಾಗಿರ್ಬೇಕು. ಪ್ರತಿಯೊಂದು ಹೆಜ್ಜೆಯಲ್ಲಿ ಈ ಬೇಟೆಗಾರರು ಕಾಯ್ತಾ ಇರ್ತಾರೆ. ಆ ಕಾರಣದಿಂದ ನೀವು ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತಾ, ಮೀನರಾಶಿಯವರಿಗೆ ಮುಖ್ಯವಾಗಿ ಈ ಕಾಂಟ್ರಾಕ್ಟ್ಗಳ ಮೇಲೆ, ಯಾವುದಾದ್ರೂ ಕಾಂಟ್ರಾಕ್ಟ್ಗಳ ಮೇಲೆ ಇಷ್ಟು ವರ್ಷ ಕೆಲಸ ಮಾಡಬೇಕು ಅಥವಾ ಇಷ್ಟು ಸಿಗ್ನೇಚರ್ ಮಾಡುವಂತಹ ಸಂದರ್ಭಗಳಲ್ಲಿ
ಎಲ್ಲಾನು ನೀಟಾಗಿ ಅವರು ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಒಂದು ಡಾಕ್ಯುಮೆಂಟ್ ಕಳ್ಸಿದೀನಿ, ನೀವು ಸ್ವಲ್ಪ ನೋಡಿ ಅದನ್ನ ಸಿಗ್ನೇಚರ್ ಮಾಡಿ ಅಂತ ಹೇಳ್ತಾರೆ. ಅಲ್ಲ, ನೀವು ಒಂದು ಅವರ ಕಾರ್ಯಾಲಯಕ್ಕೆ ಹೋಗಿ ಅವರು ಮೌಖಿಕವಾಗಿ ಏನೇನೋ ಆಶ್ವಾಸನೆಗಳು ಕೊಟ್ಟು ಈ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಅದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತಲ್ಲ, ಚಿಕ್ಕ ಲೆಟರ್ ಇರುತ್ತೆ. ಅದು ಅವರೂ ಹೇಳಲ್ಲ, ಅದು ನಮ್ಗೆ ಓದೋಕ್ಕೂ ಆಗಲ್ಲ. ಆತುರದಿಂದ ನಾವು ಆ ಕನ್ಸೆಂಟ್ ಮೇಲೆ ಸಿಗ್ನೇಚರ್ ಮಾಡ್ಬಿಡ್ತೀವಿ. ಆದ್ದರಿಂದ ಕೆಲವು ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಸೊ ಆ ವಿಷಯದಲ್ಲಿ, ಅಗ್ರಿಮೆಂಟ್ಗಳಲ್ಲಿ ಮುಖ್ಯವಾದ ಸಿಗ್ನೇಚರ್ ವಿಷಯದಲ್ಲಿ, ಯಾವುದಾದ್ರೂ ನೀವು ಸಹಿ ಹಾಕ್ಬೇಕು ಅಂತ ಕೇಳುವುದರಲ್ಲಿ, ಅಥವಾ ನಿಮ್ಮ ವೈಯಕ್ತಿಕ ವಿವರಗಳು, ಆಧಾರ್ ನಂಬರ್ ಆಗಿರ್ಲಿ, OTP ನಂಬರ್ ಆಗಿ, ಯಾವುದೇ ಇನ್ಫಾರ್ಮೇಶನ್ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಆಗಿರುವಂತಹ ಪ್ರತಿ ಒಂದು ವಿಷಯವೂ ಗೋಪ್ಯವಾಗಿರುತ್ತೆ, ಇನ್ಕ್ಲೂಡಿಂಗ್ ಯುವರ್ ಮೊಬೈಲ್ ನಂಬರ್ ಅಂತಾನೂ ಹೇಳ್ತೇನೆ. ಯಾಕಂದ್ರೆ ಮೊಬೈಲ್ ನಂಬರ್ ಯಾಕೆ ಅಂದ್ರೆ ಪರಿಚಿತರಿಗೆ ಮಾತ್ರ ಕೊಡ್ತೀವಿ, ಎಲ್ಲರಿಗೂ ಇದೆ ನಮ್ಮ ಮೊಬೈಲ್ ನಂಬರ್ ಅಂತ ಕೊಡೋಕ್ಕಾಗಲ್ವಲ್ಲ. ಅಪರಿಚಿತರಿಗೆ, ಗೊತ್ತೇ ಇಲ್ದಿರೋರಿಗೆ ಹೇಳೋಕ್ ಹೋಗ್ತೀವ? ಇಲ್ಲ. ಆದ್ದರಿಂದ ನಿಮ್ಮದಾದಂತಹ ವಿಷಯಗಳಲ್ಲಿ ನಿಮ್ಮದಾದಂತಹ ವೈಯಕ್ತಿಕ ಸಮಾಚಾರವನ್ನು ಗೋಪ್ಯತೆಯನ್ನ ಪಾಲಿಸಬೇಕು, ಗೋಪ್ಯತೆಯಿಂದ ವರ್ತಿಸಬೇಕು. ಯಾಕಂದ್ರೆ ನಿಮಗೆ ಗ್ರಹಗಳ ಅನುಕೂಲತೆ ಯಾವುದೇ ರೀತಿ ಇರಲಿ, ನೀವು ಒಂದು ಡಿಸಿಪ್ಲೈನ್ ಲೈಫ್ ಸ್ಟೈಲ್ನ, ಒಂದು ಪಂಕ್ಚುವಾಲಿಟಿನ, ಒಂದು ಡೆಡಿಕೇಶನ್ನ, ನೀವು ನಿಮ್ಮ ತನವನ್ನ ನೀವು ಕಾಪಾಡ್ಕೊಳ್ಳೋವರೆಗೂ ನೀವು ಹಾರ್ಡ್ ವರ್ಕ್, ಅಂದ್ರೆ ನೀವು ಮಾಡೋ ಹಾರ್ಡ್ ವರ್ಕ್ ನೇಚರ್ ಇರುವಂತವ್ರು ಆಗಿರ್ತೀರಾ. ಬಲೆ, ಈ ಬೇಟೆಗಾರ ಹಾಕುವಂತಹ ಬಲೆಗಳಿಗೆ ಯಾವುದೇ ರೀತಿ ಸಿಗಾಕೊಳ್ಳದೆ ಅವರಿಗೆ ತಿರುಗೇಟು ಕೊಡುವಂತಹ ಸಾಮರ್ಥ್ಯ ನಿಮ್ಮಲ್ಲಿದ್ದರಲ್ಲಿ ಎಲ್ಲವೂ ಶುಭಯೋಗವಾಗುತ್ತೆ, ಎಲ್ಲವೂ ಶುಭ ಕಾಲವಾಗುತ್ತೆ. ಮೀನರಾಶಿಯವರಿಗೆ ಇದೇ ನಡೀತಾ ಇರೋದು. ಆದ್ದರಿಂದ ಭಯ ಬೀಳುವಂತಹ ಮತ್ತು ಆತಂಕಕ್ಕೀಡಾಗುವಂತಹ ಸಮಸ್ಯೆ ಯಾವುದು ಇರೋಲ್ಲ. ಆ ಭಗವಂತನ ಮೇಲೆ ವಿಶ್ವಾಸವಿರಲಿ. ಪ್ರತಿ ಒಬ್ಬರು ಮೀನರಾಶಿಯವರು ಇದೇ ತರ ದಯವಿಟ್ಟು ಆ ರೀತಿ ಇರಲ್ಲ. ನಿಮ್ಮ ವೈಯಕ್ತಿಕ ಜಾತಕವನ್ನ ಒಮ್ಮೆ ನೀವು ಪರಿಶೀಲನೆ ಮಾಡಿಸಿಕೊಳ್ಳಿ. ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳೋದ್ರಲ್ಲಿ ಅದರಲ್ಲಿ ದಶೆ ಏನ್ ನಡೀತಾ ಇದೆ, ಈ ಭುಕ್ತಿ ಏನ್ ನಡೀತಾ ಇದೆ, ಆ ರೀತಿ ವಿಷಯದ ಮೇಲೆ ನಿಮ್ಮ ವಿಷಯಗಳು ನಡೀತಾ ಇರುತ್ತೆ. ಆ ಕಾರಣದಿಂದ ಪ್ರತಿಯೊಬ್ಬರು ಮೀನರಾಶಿಯವರ ಭಯ ಬೀಳ್ಬೇಕಾಗಿ ಏನು ಭಯ ಬೀಳುವಂತಹ ಸಂದರ್ಭಗಳಿಲ್ಲ, ಪರಿಹಾರಗಳು ಇರುತ್ತೆ. ನಿಮ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಂಡು ಅದಕ್ಕಾಗಿರುವಂತಹ ಪರಿಹಾರಗಳು ಮಾಡ್ಕೊಳ್ತಾ ಇದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನವು ಸುಗಮವಾಗಿರುತ್ತೆ, ಯಾವುದೇ ರೀತಿ ಆತಂಕಗಳು ಬರುವುದಿಲ್ಲ ಅಂತ ಹೇಳ್ತಾ, ಮೀನರಾಶಿಯವರಿಗೆ ಆ ಪರಮೇಶ್ವರನ, ಆ ಶ್ರೀಮನ್ನಾರಾಯಣನ ಅನುಗ್ರಹ ಅಪಾರವಾಗಿರಲಿ ಅಂತ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.